राज्य सरकारच्या पंच गॅरंटी योजनेअंतर्गत जिल्ह्यात हजारो कोटी रुपयांच्या खर्चात अनेक विकासात्मक कार्यक्रमांची अंमलबजावणी होणार आहे, असे जिल्ह्याचे पालकमंत्री सतीश जारकिहोळी यांनी सांगितले. माहिती विभागात बेळगाव पत्रकार संघातर्फे आयोजित पत्रकार संवाद कार्यक्रमामध्ये ते बोलत होते. पंच गॅरंटी योजनांमुळे प्रगतीच्या मार्गावर असलेल्या बेळगावाला केवळ राजकीय नव्हे तर सामाजिकदृष्ट्याही नवीन दिशा मिळत आहे. विधिमंडळ अधिवेशनाबाहेर सुद्धा या माहितीचा जनतेपर्यंत पोहोचणं आवश्यक असल्याचं ते म्हणाले. ಈ ಹಿನ್ನೆಲೆಯಲ್ಲಿ ನಾವು ಹೊಸಪೇಟೆಯಲ್ಲಿ ಕೂಡ ಒಂದು ಬೃಹತ್ ಸಭೆಯನ್ನು ಕೂಡ ಮಾಡೋ ಮೂಲಕ 2 ವರ್ಷದಲ್ಲಿ ಏನು ಸಾಧನೆ ಮಾಡಿದ್ದೀವಿ ಮತ್ತು ಮುಂದೆ 3 ವರ್ಷಗಳಲ್ಲಿ ನಮ್ಮ ಸರ್ಕಾರದ ಮುಂದಿರುವಂಥ ಗುರಿಗಳು, ಚಾಲೆಂಜ್ಗಳು, ಈ ಸರ್ಕಾರ ಆಯಾ ವೇದಿಕೆಗಳಲ್ಲಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಮಂತ್ರಿಗಳು ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಈಗೇನು ಮಾಡಿದ್ದೀವಿ, ಮುಂದೇನು ಮಾಡ್ತೀವಿ ಅಂತ. ಸೊ ಅದರಲ್ಲಿ ಯಾವುದೇ ಸರ್ಕಾರ ಬಂದರೂ ಕೂಡ ತನ್ನ ಅವಧಿಯಲ್ಲಿ ಗುರುತು ಮೈಲಿಗಲ್ಲು ಉಳಿಬೇಕಂತ ಎಲ್ಲರ ಆಶೆ. ಅವರು ಶಾಸಕರು, ಮಂತ್ರಿಗಳು, ಮುಖ್ಯಮಂತ್ರಿಗಳು, ಸರ್ಕಾರ ನಮ್ಮ ಅವಧಿಯಲ್ಲಿ ಇಂಥದ್ದಾಯಿತು, ಶಾಶ್ವತವಾಗಿ ಉಳಿಬೇಕು ಅನ್ನೋದು ಎಲ್ಲರ ಅವರ ಆಶೆ ಆಗಿತ್ತು, ಸರ್ಕಾರದ ಆಶೆ ಆಗಿತ್ತು, ನಮ್ಮ ಆಶೆ ಆಗಿದೆ. ಸೊ ಆ ನಿಟ್ಟಿನಲ್ಲಿ ಇಂದಿನ ಸರ್ಕಾರವು ಕೆಲಸ ಮಾಡಿರ್ಬೋದು. ಈಗೂ ನಮ್ಮ ಸರ್ಕಾರ ಕೂಡ ಜನಪರ ಕೆಲಸ ಮಾಡುವಂಥ ಪ್ರಯತ್ನ ಮಾಡ್ತಾರೆ. ಈ ಸಂವಾದದ ಮೂಲಕ ರಾಜ್ಯದ ಜನತೆಗೆ, ನಮ್ಮ ಜಿಲ್ಲೆಯ ಜನತೆಗೆ ನಾವು ಮಾಡಿರುವಂಥ ಕೆಲವು ಮಹತ್ವದ ಯೋಜನೆ, ಕಾರ್ಯಗಳನ್ನು ತಮ್ಮ ಮುಖಾಂತರ ಹೇಳುವಂಥ ಪ್ರಯತ್ನವನ್ನು ನಾವು ಮಾಡ್ತಾಯಿದ್ದೀವಿ. ವಿಶೇಷವಾಗಿ PWD ಇಲಾಖೆ ಬಹುಶಃ ನಮ್ಮ ಜಿಲ್ಲೆಗೆ 3ನೇ ಬಾರಿಗೆ ಸಿಕ್ಕಿದೆ. ಹಿಂದೆ ಶಿವಾನಂದ ಕೋಜಲ್ಗರ್, ಉಮೇಶ್ ಕತ್ತಿ ಅವರು ಒಂದ್ಸರಿ ಆಗಿದ್ರು. ಅದಾದ ನಂತರ 3ನೇ ಬಾರಿಗೆ ಈ ಇಲಾಖೆ ನಮಗೆ ಒಲಿದು ಬಂದಿದೆ. ಸೊ 3ನೇ ಬಾರಿ ನಾವು ಬಂದಾಗ ಸಾಕಷ್ಟು ದೂರದೃಷ್ಟಿ ಇಟ್ಕೊಂಡು ರಾಜ್ಯದಲ್ಲಿ ಯಾವ ರೀತಿ ನಮ್ಮ ಇಲಾಖೆ ಕೆಲಸ ಮಾಡಬೇಕು, ಜಿಲ್ಲೆಯಲ್ಲಿ ಯಾವ ರೀತಿ ಕೆಲಸ ಮಾಡಬೇಕಂತ ನಾವು 2 ವರ್ಷದಿಂದ ಸತತ ಪ್ರಯತ್ನ ಮಾಡ್ತಾ ಇದ್ದೀವಿ. ಹೀಗಾಗಿ ನಮ್ಮದೇ ಅಂತ ಯಾರು ಮಂತ್ರಿ ಆಗ್ತಾರೆ ಆ ಖಾತೆಗೆ ಅವ್ರದ್ದೇ ಅಂತ ಒಂದು ವಿಷನ್ ಇರ್ತದೆ. ನನ್ನ ಇಲಾಖೆ ಹಿಂಗಿರಬೇಕು, ನಮ್ಮ ಇಲಾಖೆ ಈ ರೀತಿ ಕೆಲಸ ಮಾಡಬೇಕು, ಅದು ಜನರಿಗೆ ಮುಟ್ಟಬೇಕಂತ ಅವ್ರದ್ದೇ ಒಂದು ಕಲ್ಪನೆಯಲ್ಲಿ ಆಯಾ ಮಂತ್ರಿಗಳು ಒಂದು ನೀಲನಕ್ಷೆಯನ್ನು ತಯಾರು ಮಾಡ್ತಾರೆ. ಸೊ ಹೀಗಾಗಿ ನಾವು ಕೂಡ 2 ವರ್ಷಗಳ ಹಿಂದೆ ರಸ್ತೆಗಳು ಒಳ್ಳೆ ರೀತಿಯಲ್ಲಿ ಇರಬೇಕು. ಯಾಕಂದರೆ ಫಸ್ಟು ಕಾಣೋದು ರಸ್ತೆ. ಬೇರೆ ಇಲಾಖೆ ಕೆಲವೊಂದು ಇಲಾಖೆಯವ್ರು ಕೆಲಸ ಮಾಡಿದ್ರು ಕೂಡ ಮಾಡಿರ್ತಾರೆ, ಅದು ಜನ ನೋಡಲಿಕ್ಕೆ ಕಷ್ಟ ಸಾಧ್ಯ. ಇನ್ನು ಪಾರ್ಷಲ್ ಆಗಿ ಕೆಲವು ಕಾಣ್ತವೆ, ಆದರೆ ಸಂಪೂರ್ಣವಾಗಿ ಇಲಾಖೆ ಕೆಲಸ ಕಾಣೋದು ಅದು ನಮ್ಮ PWD ಮತ್ತು ರಸ್ತೆಗಳು. ಹೀಗಾಗಿ ಅದು ಈ ವರ್ಷ ಈ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಎಷ್ಟು ಉದ್ದ ರಸ್ತೆ ಆಯಿತು, ಎಷ್ಟು ಒಳ್ಳೆಯದಿದೆ, ಎಷ್ಟು ಕಳಪೆ ಕಾಮಗಾರಿ ಅಂತ ತಕ್ಷಣ ಅಂದಾಜು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇದೊಂದೇ ಇಲಾಖೆ. ಸೊ ಹಾಗಾಗಿ ನಮ್ಮ ಇಲಾಖೆ ಮೇಲೆ ಭಾಳಷ್ಟು ಜವಾಬ್ದಾರಿ ಇದೆ. ಸೊ ಹಾಗಾಗಿ ಆ ಜವಾಬ್ದಾರಿ ಅರ್ಥ ನಾವು ಇವತ್ತು ಕೆಲಸ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ವಿ. 2 ವರ್ಷಗಳಲ್ಲಿ ನಮಗೆ ಮುಖ್ಯಮಂತ್ರಿಗಳು ಸಾಕಷ್ಟು ಅನುದಾನ ಕೊಟ್ಟರು, ಒಳ್ಳೆಯ ರಸ್ತೆ ಮಾಡಲಿಕ್ಕೆ ಅವಕಾಶ ಕೊಟ್ಟರು, ಕಟ್ಟಡ ಇರ್ಬೋದು. ಮತ್ತು ವಿಶೇಷವಾಗಿ ಈ ಭೂ ಸ್ವಾಧೀನ ಇದು ಈ ಸಾರಿ ನಮಗೆ ಇದನ್ನು ಮಾಡಲಿಕ್ಕೆ ಹೆಚ್ಚು ನಾವು ಪ್ರಯತ್ನ ಕೊಡ್ತಾ ಇದ್ದೀವಿ. ನ್ಯಾಯಾಲಯ ಕಟ್ಟಡ ಮತ್ತು ಈ ಥರ ಕಟ್ಟಡಗಳನ್ನು ಕಟ್ಟಲಿಕ್ಕೆ ನಾವು ಸಾಕಷ್ಟು ಪ್ರಯತ್ನ ಮಾಡ್ತಾಯಿದ್ವಿ. 2 ವರ್ಷಗಳಲ್ಲಿ ಸಾಕಷ್ಟು ನಮಗೆ ನಮ್ಮ ಇಲಾಖೆ ಕಾರ್ಯ ತೃಪ್ತಿ ತಂದಿದೆ. ಇನ್ನೂ ಮುಂದೆ ಕೂಡ ಮಾಡುವಂಥ ಪ್ರಯತ್ನವನ್ನು ನಾವು ಮಾಡ್ತಾಯಿದ್ದೀವಿ. ಜೊತೆಗೆ ಬೇರೆ ಬೇರೆ ಇಲಾಖೆಯವರು ಕೂಡ ಇವತ್ತು ಕೆಲಸ ಮಾಡುವಂಥ ಮಾಡಿದರೆ ನಮ್ಮ ಗ್ಯಾರಂಟಿ ಯೋಜನೆ ಕೂಡ ತಮಗೆ ಗೊತ್ತಿರುವಂಥ ವಿಚಾರ. ಕಳೆದ 2 ವರ್ಷಗಳಿಂದ ಅದನ್ನು ಯಶಸ್ವಿಯಾಗಿ ನಾವು ನಡೆಸ್ತಾ ಬಂದಿದ್ದೇವೆ. ಹೆಚ್ಚು ಕಮ್ಮಿ ಮೊದಲನೇ ವರ್ಷ 50,000 ಕೋಟಿ ಆದರೆ 2ನೇ ಸರಿ 56,000 ಕೋಟಿ ನಾವು ಖರ್ಚು ಮಾಡಿರ್ಬೋದು. ಕೃಷಿ ಇಲಾಖೆಯಿಂದ ಕೂಡ ನಮ್ಮ ಜಿಲ್ಲೆಗೆ
2 ಸಾರಿ ನಾವು ಸುವರ್ಣಸೌಧದಲ್ಲಿ ಬೃಹತ್ ಮಟ್ಟದ ರೈತರನ್ನ ಕರೆಸಿ ಅವ್ರಿಗೆ ಏನು ಫಾರ್ಮರ್ಸ್ ಎಕ್ವಿಪ್ಮೆಂಟು ಕೃಷಿ ಯಂತ್ರೋಪಕರಣ ಕೊಡುವಂಥ ಪ್ರಯತ್ನ ಮಾಡಿದ್ವಿ. ಅದಕ್ಕೆ 2 ಸಲ ಕೃಷಿ ಸಚಿವರು ಬಂದರು. ಬಹುಶಃ CM ಅವರು ಕೂಡ 2 ಸಾರಿಯಲ್ಲಿ ಅವರು ಕೂಡ ಸಾಕ್ಷಿಯಾಗಿದ್ದರು. ಮತ್ತು ಸಮಾಜ ಕಲ್ಯಾಣ ಇಲಾಖೆಯಿಂದ ನಮ್ಮ ಜಿಲ್ಲೆಗೆ ಈ ಕಳೆದ ಸಾರಿ ಸುಮಾರು 8 ಮ್ಯಾಟ್ರಿಕ್ ನಂತರ ಬಾಲಕರ ವಸತಿ ಶಾಲೆ ಏಕಕಾಲಕ್ಕೆ 8 ಕೂಡ ಕೊಡುವಂಥ ಪ್ರಯತ್ನವನ್ನು ನಾವು ಮಾಡಿದ್ದೇವೆ. ಇನ್ನು ಬೆಳಗಾವಿ ನಗರದಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪೂರ್ಣಗೊಂಡಿದೆ. ಇದು ಹಿಂದೆ 13ರಲ್ಲಿ ನಮ್ಮ ಸರ್ಕಾರದಲ್ಲಿ ಪ್ರಾರಂಭ ಆಗಿರುವಂಥ ಒಂದು ಯೋಜನೆ. ಇದು ಮತ್ತೆ ನಮ್ಮ ಕಾಲದಲ್ಲಿ ಇದು ಈಗ ಉದ್ಘಾಟನೆಗೆ ತಯಾರಾಗಿದೆ. ಇದಕ್ಕೆ ಸುಮಾರು 200 ಕೋಟಿ ರೂಪಾಯಿ ಹೆಚ್ಚು ಕಮ್ಮಿ ನಾವು ಖರ್ಚು ಮಾಡಿರ್ಬೋದು. ಸೊ ಅದ್ರ ಜೊತೆಗೆ ಸುಮಾರು ಜಿಲ್ಲೆಯಲ್ಲಿ ಹೊಸ ನಾವು ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಹೊಸ ಕಟ್ಟಡವನ್ನು ಎಲ್ಲ ಕಡೆ ಹೆಚ್ಚು ಕಮ್ಮಿ ಕಟ್ಟುವಂಥ ಪ್ರಯತ್ನವನ್ನು ಮಾಡಿದ್ವಿ. ಮತ್ತು ಈ ಸಾರಿ ಬಜೆಟ್ನಲ್ಲಿ ಸವದತ್ತಿ, ರಾಮದುರ್ಗ ಮತ್ತು ಅಥಣಿಯಲ್ಲಿ 100 ಹಾಸಿಗೆ ಆಸ್ಪತ್ರೆಗಳನ್ನು ಮೊನ್ನೆ ಬಜೆಟ್ನಲ್ಲಿ ಕೂಡ ನಾವು ಘೋಷಣೆ ಮಾಡಿದ್ದೇವೆ. ಮತ್ತು ಮೊನ್ನೆ ನಮ್ಮ ಆರೋಗ್ಯ ಸಚಿವರು ಜಿಲ್ಲೆ ದೊಡ್ಡದ್ರಿಂದ ಇನ್ನೊಂದು ಜಿಲ್ಲಾ ಆಸ್ಪತ್ರೆ ಗೋಕಾಕದಲ್ಲಿ ಮಾಡಲಿಕ್ಕೆ ಮೊನ್ನೆ ಅವರು ಪ್ರಪೋಸ್ ಮಾಡಿದ್ದಾರೆ. ಬರುವ ಮುಂದಿನ ಬಜೆಟ್ನಲ್ಲಿ ನಾವು ಅದನ್ನು ಕೊಡ್ತೀವಿ ಅಂತ ಕೂಡ ಮೊನ್ನೆ ಸವದತ್ತಿಯಲ್ಲಿ ಕೂಡ ಅವರು ಘೋಷಣೆ ಮಾಡಿದ್ದಾರೆ. ಶಿಕ್ಷಣ ಇಲಾಖೆಯಲ್ಲಿ ಕೂಡ ಸುಮಾರು ಕೊಠಡಿಗಳಿಗೆ 87 ಕಟ್ಟಿದ್ದಾರೆ. ಆದರೆ ಅದನ್ನು ಅಷ್ಟರಿಂದ ನಮಗೂ ಕೂಡ ಸಮಾಧಾನ ಇಲ್ಲ. ಯಾಕಂದರೆ ನಮ್ಮ ಸಂಖ್ಯೆ ಭಾಳ ಇದೆ. ನಮ್ಮ ಶಾಲೆಗಳನ್ನು ಕಟ್ಟೋದು ನಾವು ಭಾಳ ಕಡಿಮೆ ಇದೆ. ಅದು ಇನ್ನೂ ಜಾಸ್ತಿ ಆಗುತ್ತಂತ ನಾವು ಪದೇ ಪದೇ ಭಾಷೆನಲ್ಲಿ ಹೇಳಿದ್ದೀವಿ. ಸರ್ಕಾರದಲ್ಲಿ ಕೂಡ ನಾವು ಒತ್ತಡನ ಹಾಕ್ತಾಯಿದ್ದೀವಿ. ಅದೇ ರೀತಿ ಪದವಿ ಪೂರ್ವ ಶಿಕ್ಷಣ ಮೊನ್ನೆ ಕೂಡ ಒಂದು ಸರ್ಕಾರಿ ಶಾಲೆಯ ರ್ಯಾಂಕ್ ಹೋಲ್ಡರ್ಗೆ ಸನ್ಮಾನ ಕಾರ್ಯಕ್ರಮ ಕೂಡ ಮಾಡಿದ್ದೀವಿ. ಆ ಸಂದರ್ಭದಲ್ಲಿ ಭಾಳಷ್ಟು ಕಡೆ ನಮಗೆ ಮೂಲಭೂತ ಸೌಕರ್ಯ ಕೊರತೆ ಇದ್ರ ಕಾರಣಕ್ಕಾಗಿ ನಾವು ಮೊನ್ನೆ ಘೋಷಣೆ ಮಾಡಿದ್ವಿ. 2 ಶೈಕ್ಷಣಿಕ ಜಿಲ್ಲೆ ಇದೆ. ಪ್ರತಿ ವರ್ಷ ಒಂದನ್ನು ಅಪ್ಗ್ರೇಡ್ ಮಾಡ್ತಾ ಅಂತ ಹೇಳಿದ್ವಿ. 5 ಕೋಟಿ ರೂಪಾಯಿ ಕೊಟ್ಟು ಅಪ್ಗ್ರೇಡ್ ಮಾಡ್ತಾ ಅಂತ ಹೇಳಿದ್ವಿ. ಹಂಗೆ ನಮ್ಮದು ಮಜಲಟ್ಟಿಯಲ್ಲಿದೆ ಒಂದು ಮಾದರಿ ಶಾಲೆ ಆಗಿದೆ. ಮಹಂತೇಶ್ ಕೌಜಲಿ ಅವರು ಕೂಡ ಒಂದು ಭಾಳ ಕೌಜಲಿ ಇದು ಬಯಲುಂಗಲದಲ್ಲಿ ಅಲ್ಲಿ ಇದೆ. ಅದೇ ರೀತಿ ಎಲ್ಲ ತಾಲೂಕಲ್ಲಿ ಆದರೆ ಒತ್ತಡ ಕಡಿಮೆ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ನಾವು ಪ್ರತಿ ವರ್ಷ 2ಕ್ಕೆ 5 ಕೋಟಿ ಕೊಟ್ಟು ಅದನ್ನು ಮೂಲಭೂತ ಸೌಕರ್ಯ ಮಾಡಲಿಕ್ಕೆ ನಮ್ಮಲ್ಲಿ ಕೂಡ ಘೋಷಣೆಯನ್ನು ಮಾಡಿದ್ದೇವೆ. ಮತ್ತು ನರೇಗಾ ಅಂತ ನಿರಂತರವಾಗಿ ಇದು ಕೆಲಸ ನಡೀತಾ ಇದೆ ಎಲ್ಲ ಕಡೆ. ಅದೆಲ್ಲ ತಮಗೆಲ್ಲ ಗೊತ್ತಿರುವಂಥ ವಿಚಾರ. ಮತ್ತು ಗ್ರಾಮೀಣ ರಸ್ತೆಗೆ ಈ ಸಾರಿ ವಿಶೇಷವಾಗಿ ನಮ್ಮ RDP ಇಲಾಖೆಯಿಂದ ಗ್ರಾಮೀಣ ಇಲಾಖೆ ರಸ್ತೆ ಇಟ್ಕೊಳ್ಳಿ ಕೂಡ ಕಳೆದ ಸಾರಿ ಕೂಡ ಕೊಟ್ಟಿದ್ದಾರೆ. ಈ ಬಜೆಟ್ನಲ್ಲಿ ಕೂಡ ಕೊಡುವಂಥ ಪ್ರಯತ್ನ ಮಾಡಿದರೆ. ಮತ್ತು ಜಿಲ್ಲೆಯಲ್ಲಿ ಭಾಳ ಮುಖ್ಯವಾಗಿ ಬಹುಗ್ರಾಮ ಕುಡಿಯುವ ನೀರು ಯೋಜನೆ ಭಾಳ ತ್ವರಿತಗತಿಯಲ್ಲಿ ನಡೀತಾ ಇದೆ. ಒಂದು ಲಿಫ್ಟಿಂಗ್ನಿಂದ ಸುಮಾರು 100 ಹಳ್ಳಿಗೆ ಕೊಡುವಂಥ ಯೋಜನೆ ಇದೆ. ಅದು ಎಲ್ಲಿ ನದಿ ಮೂಲಿದೆ ಅಲ್ಲಿಂದ ಒಂದು 150-60 ಏಕಕಾಲಕ್ಕೆ ಸುಮಾರು 2-3 ಕಾನ್ಸ್ಟಿಟ್ಯೂನ್ಸಿ ಕವರ್ ಆಗುವಂಥ ಒಂದು ಬೃಹತ್ ಯೋಜನೆಯನ್ನು ಕೂಡ ಇವತ್ತು ಮಾಡುವಂಥ प्रयत्न ಮಾಡಿದ್ದೀವಿ. या संवाद कार्यक्रमात पत्रकार संघातर्फे मंत्र्यांचा सत्कार व स्वागत करण्यात आले. या प्रसंगी बेळगाव उत्तर मतदारसंघाचे आमदार आसिफ सेठ ही उपस्थित होते. विनोद कोलकार, KMM मराठी, बेळगाव.